ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. KCET ಅಡ್ಮಿಟ್ ಕಾರ್ಡ್ ಆಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ. ಒಂದು 70% ಸ್ಟೂಡೆಂಟ್ಸ್ಗೆ ಡೌನ್ಲೋಡ್ ಆಗೇ ಇಲ್ಲ, ಆಗ್ತಾನೇ ಇಲ್ಲ. ಅದಕ್ಕೆ KA ಇವತ್ತೊಂದು ಹೊಸ ನೋಟಿಫಿಕೇಷನ್ನ ರಿಲೀಸ್ ಮಾಡಿದೆ, ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದೆ. ಏಪ್ರಿಲ್ 5 ಮಧ್ಯಾಹ್ನ 2 ಗಂಟೆ ನಂತರ ಡೌನ್ಲೋಡ್ ಮಾಡ್ಕೋಬಹುದು, ಲಿಂಕನ್ನು ಕ್ಲಿಕ್ ಮಾಡಿ ಅಂತ ತೋರಿಸ್ತಾ ಇದೆ. ಬಟ್ ಈಗ ಸಂಜೆ 5 ಗಂಟೆ ಈ 3 ಡಾಟ್ನ ಕ್ಲಿಕ್ ಮಾಡಿದ್ರೆ ಪ್ರವೇಶ ಕ್ಲಿಕ್ ಮಾಡಿ, UGCET 2024 ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಗೇನ್ ಅದೇ ನೋಟಿಫಿಕೇಷನ್ ಕಾಣ್ತಾ ಇದೆ, ಹೌದಾ? ಓಕೆ, ಈಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಬೇಕಲ್ವಾ? ಆ ಲಿಂಕ್ ಕ್ಲಿಕ್ ಮಾಡ್ತೀನಿ. UGCET 2024 ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕ್ ಕ್ಲಿಕ್ ಮಾಡ್ತೀನಿ. ಎರರ್ ಬರ್ತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದನೂ ಇದೇ ಎರರ್ ಬರ್ತಾ ಇದೆ. ಇದುವರೆಗೂ ಕ್ಲಿಯರ್ ಆಗಿಲ್ಲ, ಅಂದರೆ ಸಾಫ್ಟ್ವೇರ್ ಇನ್ನೂ ಅಪ್ಡೇಟ್ ಆಗಿಲ್ಲ. ವಿದ್ಯಾರ್ಥಿಗಳೇ, ವರಿ ಮಾಡಬೇಡಿ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ಏನೂ ಮಾಡೋದಕ್ಕಾಗಲ್ಲ ಜಸ್ಟ್. ಯಾಕೆಂದರೆ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಇಟ್ ಈಸ್ ಎ ಪ್ರಾಬ್ಲಮ್ ಕ್ರಿಯೇಟೆಡ್ ಬೈ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ. ಸೊ CET ಎಕ್ಸಾಮ್ ಇರೋದು ಯಾವತ್ತು? 17-18 ಏಪ್ರಿಲ್, ಹೌದಾ? ಹಾಗಾಗಿ ವರಿ ಮಾಡಬೇಡಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತುಂಬ ಇದೆ. ಇವತ್ತೇ ಮಾಡ್ಕೋಬೇಕು ಅನ್ನೋ ನೆಸಿಟಿ ಇಲ್ಲ. ಓಕೆ, ನೀವು ಎಕ್ಸಾಮ್ 17th 18th ಒಳಗಡೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಂತೂ ಅವಕಾಶ ಕೊಡುತ್ತೆ KA. ಮಧ್ಯಾಹ್ನ 2 ಗಂಟೆಗೆ ಅಂತ ತಕ್ಷಣ 2 ಗಂಟೆ ಆದ ತಕ್ಷಣ ಇದು ಕ್ಲಿಯರ್ ಆಗೋಲ್ಲ. ಓಕೆ, ನೋ ಪ್ರಾಬ್ಲಮ್. ಎನಿವೆ, ಕ್ಲಿಯರ್ ಆದಾಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ನಿಮಗೇನಾದರೂ ಡೌನ್ಲೋಡ್ ಆಗಿದ್ದರೆ ಅಥವಾ ಇನ್ನೂ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ಕಾಮೆಂಟ್ಸ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಕೊಡಿದ್ರೆ ಕಾಮೆಂಟ್ಸ್ ಮಾಡಿ, ಅದಕ್ಕೆ ನಾವು ರಿಪ್ಲೈ ಕೊಡೋ ಪ್ರಯತ್ನ ಪಡ್ತೀವಿ. ಇದಿಷ್ಟೇ ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್.